ಹುಮ್ನಾಬಾದ್ SVC ಕಾಲೇಜಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಕಾಶಿಬಾಯಿ ಉಮ್ಮರ್ಗೆ ಅವರ ವಿಶೇಷ ಉಪನ್ಯಾಸ. ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂತಹ ಒಂದು ಹಕ್ಕಿಲ್ಲ. ಈ ಭೂಮಿ ಮೇಲೆ ಈ ಒಂದು ನಾಗರಿಕ ಸಮಾಜದಲ್ಲಿ ಯಾವ ಮನುಷ್ಯ ಹುಟ್ಟಿದ್ದಾನೋ ಹುಟ್ಟಿನಿಂದಲೂ ಏನು ಮಾಡಿರ್ತಾನೆ ಅಂದರೆ ಈ ಒಂದು ಮಾನವ ಹಕ್ಕುಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಮಾನವ ಹಕ್ಕುಗಳನ್ನು ನೀಡ್ತಕ್ಕಂತಹ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬ ಮಾನವ ಈ ಒಂದು ನಾಗರಿಕ ಸಮಾಜದಲ್ಲಿ ಘನತೆ ಮತ್ತು ಗೌರವದಿಂದ ಬದುಕನ್ನು ನಡೆಸಬೇಕು ಅನ್ನೋದೇ ಇದರ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ಸೊ ಈ ಒಂದು ಮಾನವ ಹಕ್ಕುಗಳನ್ನು ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಲಿಂಗ ಆಗಿರ್ಬೋದು, ಅಥವಾ ಯಾವುದೇ ಭಾಷೆ ಅಥವಾ ದೇಶದ ಆಧಾರದ ಮೇಲೆ ಇವುಗಳನ್ನು ಅಲ್ಲಗಳೆಯುವ ಹಾಗಿಲ್ಲ. ಈತ ನಮ್ಮ ದೇಶದವನಲ್ಲ, ಈತನಿಗೆ ಮಾನವ ಹಕ್ಕುಗಳನ್ನು ನೀಡೋ ಹಾಗಿಲ್ಲ ಅನ್ನೋ ಒಂದು ವಿಚಾರವನ್ನು ನಾವಲ್ಲಿ ವ್ಯಕ್ತಪಡಿಸೋ ಹಾಗಿಲ್ಲ. ಯಾಕಂದರೆ ವಿಶ್ವದಾದ್ಯಂತ ಈ ಒಂದು ಮಾನವ ಹಕ್ಕುಗಳು ಎಲ್ಲರಿಗೂ ನೀಡಿರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ಮಾನವ ಹಕ್ಕುಗಳು ಎಲ್ಲಿಂದ ಬಂದಿರತಕ್ಕಂಥದ್ದು ಅಂದರೆ ಯಾವ ಒಂದು ಕಾಲದಲ್ಲಿ ಈ ಒಂದು ಮಾನವ ಹಕ್ಕುಗಳು ಹುಟ್ಕೊಂಡಿರಬಹುದಾ ಅಂತ ಹೇಳಿಕೆ ನೋಡಿದಾಗ ಇದಕ್ಕೆ ಬಹಳ ಪ್ರಾಚೀನವಾಗಿರ್ತಕ್ಕಂತಹ ಇತಿಹಾಸವನ್ನೇ ಒಳಗೊಂಡಿರ್ತಕ್ಕಂಥದ್ದು. ವಿವಿಧ ಕಾಲಘಟ್ಟಗಳಲ್ಲಿ ಈ ಒಂದು ಮಾನವ ಹಕ್ಕುಗಳೇನಾಗಿವೆ ಅಂತಂದ್ರೆ ಬೆಳೆದುಕೊಂಡು ಇವತ್ತು ಅಭಿವೃದ್ಧಿಯ ಹಂತದಲ್ಲಿ ಬಂದು ತಲುಪಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ನಮ್ಮ ದಾರ್ಶನಿಕರು ಏನು ಮಾಡಿದ್ದಾರೆ ಅಂದ್ರೆ ಹಲವಾರು ಮಾನವೀಯ ಮೌಲ್ಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅವ್ರು ಹೇಳಿರ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳನ್ನು, ಆದರೆ ಅವುಗಳನ್ನು ಸ್ಪಷ್ಟವಾಗಿ ಹಕ್ಕುಗಳ ರೂಪದಲ್ಲಿ ಅವು ಜಾರಿಗೆ ಯಾವಾಗ ಬಂದಿರತಕ್ಕಂಥದ್ದು ಅಂತಂದ್ರೆ ಅದು ಮಧ್ಯಯುಗ ಮತ್ತು ಆಧುನಿಕ ಯುಗದಲ್ಲಿ ಏನಾಗಿತ್ತು ಅಂತಂದ್ರೆ ಈ ಮಾನವ ಹಕ್ಕುಗಳು ಅಲ್ಲಿ ಜಾರಿ ಬರೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸೊ 1215ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಿರ್ತಕ್ಕಂತಹ ಮ್ಯಾಗ್ನಾ ಕಾರ್ಟ್ ಒಂದು ತೀರ್ಪು, ಮ್ಯಾಗ್ನಾ ಕಾರ್ಟ್ ಅಂತಕ್ಕಂತಹ ಒಂದು ಹಕ್ಕನ್ನು ಏನು ಮಾಡ್ತಾರೆ ಅಂದರೆ ಜಾರಿಗೆ ತರ್ತಾರೆ. ಈ ಒಂದು ಮಹತ್ವದ ಘಟ್ಟ ಏನು ಮಾಡುತ್ತೆ ಅಂತಂದ್ರೆ ಇಲ್ಲಿ ಎಲ್ಲ ಜನರಿಗೆ ಹಕ್ಕನ್ನು ನೀಡಿರ್ತಕ್ಕಂಥದ್ದು. ರಾಜನ ಅಧಿಕಾರವನ್ನು ಮಿತಿಗೊಳಿಸ್ತದಿಲ್ಲ. ಒಬ್ಬ ರಾಜ ಸರ್ವಾಧಿಕಾರಿಯಾಗಿ ಮೆರೀತಿದ್ದ. ಆ ರಾಜನ ಅಧಿಕಾರವನ್ನು ಮಿತಿಗೊಳಿಸಿ ಅಲ್ಲಿ ನಾಗರಿಕರಿಗೆ ಏನು ಮಾಡ್ತಾರೆ ಅಂದ್ರೆ ಕೆಲವು ಮೂಲಭೂತ ಹಕ್ಕುಗಳನ್ನು ನೀಡೋದ್ರ ಮುಖಾಂತರ ಮಾನವ ಹಕ್ಕುಗಳೇನಾಗುತ್ತೆ ಅಂದ್ರೆ ಅಲ್ಲಿಂದ ಆರಂಭ ಆಗ್ತಕ್ಕಂಥದ್ದು. ತದನಂತರ 1689ರಲ್ಲಿ ಇಂಗ್ಲಿಷ್ ಬಿಲ್ ಆಫ್ ರೈಟ್ಸ್ ಅನ್ನೋದನ್ನು ಜಾರಿಗೆ ತರ್ತದೆ. ಸೊ ಇದರಿಂದ ಸಂಸತ್ತಿನ ಅಧಿಕಾರ ಹೆಚ್ಚಾಗಿ ನಾಗರಿಕರ ಹಕ್ಕುಗಳನ್ನು ರಕ್ಷಣೆಗೆ ಒಳಪಡಿಸಲಾಗ್ತಕ್ಕಂಥದ್ದು. ಯಾಕಂದರೆ ನಾಗರಿಕ ಹಕ್ಕುಗಳನ್ನು ಉಲ್ಲಂಘನೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವುಗಳ ರಕ್ಷಣೆಗಾಗಿ ಏನು ಮಾಡುತ್ತೆ ಅಂತಂದ್ರೆ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತರಲಾಗುತ್ತೆ. 1776ರಲ್ಲಿ ಅಮೇರಿಕನ್ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು, ಹಾಗೆ 1789ರಲ್ಲಿ ಫ್ರೆಂಚ್ ರೆವಲ್ಯೂಷನ್, ಇವುಗಳೆಲ್ಲ ಏನು ಮಾಡುತ್ತೆ ಅಂದ್ರೆ ಹಂತ ಹಂತವಾಗಿ ಈ ಮಾನವ ಹಕ್ಕುಗಳ ಒಂದು ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವುದರ ಮುಖಾಂತರ ಇಲ್ಲಿ ಪ್ರಾರಂಭವಾಗಿ ಎರಡನೇ ಮಹಾಯುದ್ಧದ ನಂತರ ಏನಾಗುತ್ತೆ ಅಂದ್ರೆ ಮಾನವ ಹಕ್ಕುಗಳು ಹೆಚ್ಚಿಗೆ ಇಲ್ಲಿ ಅಗತ್ಯವಾಗಿರ್ತಕ್ಕಂಥದ್ದು ಅಂತೇಳಿ ನಮ್ಮ ಹಲವಾರು ತಜ್ಞರು ಏನು ಮಾಡಿದ್ರು ಅಂದ್ರೆ ನಿರ್ಧಾರವನ್ನು ಮಾಡಿದ್ರು. 1945ರಲ್ಲಿ ಯುನೈಟೆಡ್ ನೇಷನ್ ಅನ್ನೋದನ್ನ ಸ್ಥಾಪನೆ ಆಗಿರ್ತಕ್ಕಂಥದ್ದು. ತದನಂತರ ಈ ಯುನೈಟೆಡ್ ನೇಷನ್ ಏನು ಮಾಡುತ್ತೆ ಅಂದ್ರೆ 1948ರಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನ ಜಾರಿಗೆ ತರುತ್ತೆ. ಎಷ್ಟರಲ್ರಿ 1948ರಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ಸ್ ರೈಟ್ಸ್ ಅನ್ನ ಪ್ರಕಟಪಡಿಸಿ ಇದು ವಿಶ್ವದ ಎಲ್ಲ ಜನರಿಗೆ ಏನು ಮಾಡುತ್ತೆ ಅಂದ್ರೆ ಸಮಾನವಾದ ಹಕ್ಕುಗಳನ್ನು ಘೋಷಿಸಿದ ಒಂದು ಮಹತ್ವದ ದಾಖಲೆಯಾಗಿ ಇದು ಪರಿಣಮಿಸ್ತದೆ. ಸೊ ಇವತ್ತ ನಾವು ಡಿಸೆಂಬರ್ 10 ಏನು ಮಾಡ್ತೀವಿ ಅಂದ್ರೆ ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ನಾವೇನು ಮಾಡ್ತೀವಿ ಅಂದ್ರೆ ಆಚರಣೆ ಮಾಡ್ತಕ್ಕಂಥದ್ದು. ಇದು ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ನಮ್ಮ ಭಾರತದಲ್ಲಿ ಈ ಒಂದು ಮಾನವ ಹಕ್ಕುಗಳು ಎಂದಿನಿಂದ ಆರಂಭಗೊಂಡಿರ್ತಕ್ಕಂಥದ್ದು, ಅದಕ್ಕೇನಾದರೂ ಕಾಯ್ದೆ ಕಾನೂನುಗಳಿದಾವೆ ಅಂಥೇಳಿ ನಾವು ನೋಡಿದಾಗ ನಮ್ಮ ಒಂದು ಭಾರತದ ಸಂವಿಧಾನ 1950ರಲ್ಲಿ ಜಾರಿಗೆ ಬಂದಾಗ ಅಲ್ಲಿ ಒಂದು ಮೂಲಭೂತ ಹಕ್ಕುಗಳು ಅನ್ನೋ ಒಂದು ಆರ್ಟಿಕಲ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈ ಮೂಲಭೂತ ಹಕ್ಕುಗಳಲ್ಲಿ ನಮಗೆ ಗೊತ್ತಿರೋ ಹಾಗೆ ಸ್ವತಂತ್ರ ಹಕ್ಕಾಗಿರ್ಬೋದು, ಸಮಾನತೆ ಹಕ್ಕಾಗಿರ್ಬೋದು, ಧಾರ್ಮಿಕ ಹಕ್ಕಾಗಿರ್ಬೋದು, ಶೈಕ್ಷಣಿಕ ಹಕ್ಕಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಹಕ್ಕಾಗಿರ್ಬೋದು, ಇವೆಲ್ಲ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಳಗೊಂಡಿರ್ತಕ್ಕಂಥದ್ದು.
ಹೇಳಿದ್ರಿ ಮೇಡಮ್, ಮಾನವ ಹಕ್ಕುಗಳಂದ್ರೂ ಸಾಂಸ್ಕೃತಿಕವಾಗಿ ನಾವು ಶೈಕ್ಷಣಿಕವಾಗಿ ನಮ್ಮ ಹಕ್ಕುಗಳನ್ನು ಒಳಗೊಂಡಿರ್ತಾವ ಅಂತೇಳಿ. ಆದ್ರೆ ಮಾನವ ಹಕ್ಕುಗಳಿಗೂ ಮತ್ತು ಮೂಲಭೂತ ಹಕ್ಕುಗಳಿಗೂ ಏನದ ಅಂದ್ರೆ ವ್ಯತ್ಯಾಸಗಳನ್ನು ನಾವು ಕಾಣ್ತಕ್ಕಂಥದ್ದು. ಮೂಲಭೂತ ಹಕ್ಕು ಏನಾಗಿರುತ್ತದೆ ಅಂದ್ರೆ ಒಂದು ದೇಶದ ಸಂವಿಧಾನದಿಂದ ಖಾತರಿಪಡಿಸಲ್ಪಟ್ಟಿರ್ತಕ್ಕಂಥ ಬದ್ಧವಾಗಿ ಜಾರಿಗೊಳ್ಳ. ಆದ್ರೆ ಮಾನವ ಹಕ್ಕುಗಳು ಏನವ ಅಂತಂದ್ರ ವಿಶ್ವವ್ಯಾಪಿಯಾಗಿ ಅದು ಹರಡಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಮಾನವ ಹಕ್ಕುಗಳು, ನಾನು ಭಾರತವನ್ನ ಬಿಟ್ಟು ಬೇರೆ ದೇಶದಲ್ಲಿ ನಾನು ನನ್ನ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಆದಾಗ ನಾನು ಅಲ್ಲಿ ಫೈಟ್ ಮಾಡ್ಬೋದು. ಆದ್ರೆ ಇಲ್ಲಿ ಮೂಲಭೂತ ಹಕ್ಕುಗಳು ಕೇವಲ ನನ್ನ ದೇಶಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಆದ್ರೆ ಮಾನವ ಹಕ್ಕುಗಳೇನವ ಅಂತಂದ್ರೆ ಇಡೀ ವಿಶ್ವವ್ಯಾಪಿಯಲ್ಲಿ ನಾವು ಉಲ್ಲಂಘನೆಯಾದಾಗ ಅದನ್ನ ಪ್ರಶ್ನಿಸುವ ಹಕ್ಕು, ಅಥವಾ ನಾವು ಇಡೀ ಒಂದು ದೇಶದಲ್ಲಿ ಘನತೆ ಗೌರವದಿಂದ ಬದುಕುವ ಹಕ್ಕು ನಮ್ಗ ವಿಶ್ವವ್ಯಾಪಿ ಅದು ದೊರೆತಕ್ಕಂಥದ್ದು ಅಂತ ಹೇಳ್ಬೋದು. ಇನ್ನ ನಾವು ಈ ಮಾನವ ಹಕ್ಕುಗಳು ಉಲ್ಲಂಘನೆಯಾದಾಗ ಎಲ್ಲಿ ಹೋಗ್ಬೇಕ್ರಿ ಅಂತಕ್ಕಂಥದ್ದು. ಆದ್ರ ಈ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಆದಾಗ ಎಲ್ಲಿಗೆ ಹೋಗ್ಬೇಕು ಅಂತಂದ್ರ 1993ರಲ್ಲಿ ಮಾನವ ಹಕ್ಕುಗಳ ಆಯೋಗ ಅಂತ ಹೇಳಿ ಒಂದು ಆಯೋಗವನ್ನ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1993ರಲ್ಲಿ ಈ ಮಾನವ ಹಕ್ಕುಗಳ ಆಯೋಗವನ್ನ ಸ್ಥಾಪನೆ ಮಾಡಿದ್ದು. ಇದರ ಉದ್ದೇಶ ಮಾನವ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ಈ ಒಂದು ಮಾನವ ಹಕ್ಕುಗಳ ಆಯೋಗದಲ್ಲಿ ಅಧ್ಯಕ್ಷರು ಕಾರಣಕ್ಕ ಅರೆಸ್ಟ್ ಅನ್ನ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯನ್ನ 24 ಗಂಟೆ ಒಳಗೆ, ಅಂದ್ರೆ 24 ಗಂಟೆ ಒಳಗೆ ಏನ್ ಮಾಡಬೇಕು ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಒಂದು ವೇಳೆ ಆ ರೀತಿ ಮಾಡದೆ ಎಲ್ಲೋ ಗುಪ್ತವಾಗಿ ಇರ್ತಕ್ಕಂತಹ ಕೆಲವೊಂದು ಕೇಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲೂ ಸಹ ನಾವೇನ್ ಮಾಡಬಹುದು ಅಂತ ಅಥವಾ ಯಾವುದೇ ಸರ್ಕಾರಿ ಕೆಲಸಗಳಲ್ಲಿ ನಮ್ಮ ಕೆಲಸ ಕಾನೂನುಬದ್ಧವಾಗಿ ಡಿಲೇ ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಪೆನ್ಷನ್ಗೋಸ್ಕರ ಚಪ್ಪಲಿ ಹರ್ಕೊಂಡು ಚಪ್ಪಲಿನ ಏನಾಗಲ್ಲ. ಅಂತಹ ಸಂದರ್ಭದಲ್ಲಿ ಹೋಗ್ಬೇಕು ಅಂತಂದ್ರೆ ಈ ಮಾನವ ನಾವು ದೂರನ್ನ ಸಲ್ಲಿಸಬಹುದು. ಈ ಸರ್ಕಾರ ಅನ್ಯಾಯಕ್ಕೆ ಒಳಗಾದಾಗೂ ಸಹ ನಾವು ಈ ಮಾನವ ದೂರನ್ನ ಸಲ್ಲಿಸೋದು. ಸೊ ಹಾಗಾಗಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮೂಲಭೂತ ಹಕ್ಕುಗಳು ನಾವು ದೂರನ್ನ ಸಲ್ಲಿಸಬಹುದು. ಅಥವಾ ಯಾವುದೇ ವ್ಯಕ್ತಿಯನ್ನ ಯಾವುದೋ ಒಂದು ಕಾರಣಕ್ಕ ಅರೆಸ್ಟ್ ಅನ್ನ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯನ್ನ 24 ಗಂಟೆ ಒಳಗೆ, ಅಂದ್ರೆ 24 ಗಂಟೆ ಒಳಗೆ ಏನ್ ಮಾಡಬೇಕು ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಒಂದು ವೇಳೆ ಆ ರೀತಿ ಮಾಡದೆ ಎಲ್ಲೋ ಗುಪ್ತವಾಗಿ ಇರ್ತಕ್ಕಂತಹ ಕೆಲವೊಂದು ಕೇಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲೂ ಸಹ ನಾವೇನ್ ಮಾಡಬಹುದು ಅಂತ ಅಥವಾ ಯಾವುದೇ ಸರ್ಕಾರಿ ಕೆಲಸಗಳಲ್ಲಿ ನಮ್ಮ ಕೆಲಸ ಕಾನೂನುಬದ್ಧವಾಗಿ ಡಿಲೇ ಮಾಡ್ತಾ ಇದ್ದಾರೆ ಸಂದರ್ಭದಲ್ಲಿ ಪೆನ್ಷನ್ಗೋಸ್ಕರ ಚಪ್ಪಲಿ ಹರ್ಕೊಂಡು ಚಪ್ಪಲಿನ ಏನಾಗಲ್ಲ. ಅಂತಹ ಸಂದರ್ಭದಲ್ಲಿ ಹೋಗ್ಬೇಕು ಅಂತಂದ್ರೆ ಈ ಮಾನವ ನಾವು ದೂರನ್ನ ಸಲ್ಲಿಸಬಹುದು. ಈ ಸರ್ಕಾರ ಅನ್ಯಾಯಕ್ಕೆ ಒಳಗಾದಾಗೂ ಸಹ ನಾವು ಈ ಮಾನವ ದೂರನ್ನ ಸಲ್ಲಿಸೋದು. ಸೊ ಹಾಗಾಗಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮೂಲಭೂತ ಹಕ್ಕುಗಳು